ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಮ್ಮೂರಿನಲ್ಲೇ ಸಂತೆ ನಡೆಯುತ್ತೆ. ಸೊ ಸಂತೆಯಿಂದ ತರಕಾರಿಗಳನ್ನೆಲ್ಲ ತಂದಿದ್ರು. ಸೊಪ್ಪು ತರಕಾರಿನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಎಲ್ಲನೂ ಕೂಡ ಒಂದೊಂದು ಕವರ್ಗೆ ಹಾಕಿ ಎತ್ತಿಟ್ಕೊತೀನಿ. ಹಾಗೆ 1 ವೀಕಿಗೆ ಆಗೋಷ್ಟು ತರಕಾರಿನ ತೊಗೊಂಬರ್ತೀವಿ. ಆಲ್ಮೋಸ್ಟ್ ನಾವು ಮಾಡೋ ಅಡುಗೆ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಸಲ ಅದೇ 2 ವೀಕ್ ಆಗುತ್ತೆ, ಹಾಗೆ ಇಲ್ಲ ಒಂದು ಸಲ 1 ವೀಕಿಗೆ ಎಲ್ಲ ಮುಗಿಯುತ್ತೆ. ಹಾಗೆ ಇಲ್ಲಿ ನಾನು ಅಡುಗೆ ಮಾಡೋಣ ಅಂತೇಳಿ ಕಾಯಿ ತುರಿಯೋಕ್ಕಿಟ್ರೆ ಇಲ್ಲಿ ಅಣ್ಣ ತಮ್ಮ ಇಬ್ಬರು ನಾನು ತುರಿತೀನಿ ಅಂತ ಜಗಳ. ಆಮೇಲೆ ಅವ್ನು ಸ್ವಲ್ಪ ತುರಿಲಿ ಅಂತ ಹೇಳಿದ್ರೆ ಈ ಚಿಕ್ಕವನೇನಂದರೆ ಅವ್ನು ದೊಡ್ಡವನು ಸ್ವಲ್ಪ ತುರಿಯೋದೇ ತಡ, ಅವನ ಹತ್ರ ಕಿತ್ಕೊಂಡು ಅವ್ನು ತುರಿದಿರೋ ಕಾಯಿನ ಇವನು ತಿನ್ನುವಂಥದ್ದು. ಸೊ ಇದೆಲ್ಲ ಒಳ್ಳೆ ಕ್ಯೂಟ್ ಮೆಮೊರಿ ಚೆನ್ನಾಗಿತ್ತು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ನ ನಾನು ತಗೊಂಡೆ ಅಷ್ಟೇ. ಹಾಗೆ ಒಂದೊಂದು ಸಲ ಎಷ್ಟು ಪ್ರೀತಿಯಿಂದ ಇರ್ತಾರೆ, ಹಾಗೆ ಇನ್ನೂ ಒಂದೊಂದು ಸಲ ಹೆಂಗೆ ಕಿತ್ತಾಡ್ತಾರೆ, ಒಬ್ಬರು ಜುಟ್ಟು ಒಬ್ರು ಹಿಡ್ಕೊಂಡು ಒಡೆದಾಡಿ ಕಿತ್ತಾಡ್ತಾರೆ. ಈಗಲೇ ಈ ರೇಂಜು ಕಿತ್ತಾಡ್ತಾರಲ್ಲಪ್ಪ ಅಂತ ಅನ್ನಬೇಕು, ಹಂಗೆ ಕಿತ್ತಾಡ್ತಾರೆ. ಹಾಗೆ ಅವರಿಬ್ಬರೂ ಕೂಡ ಅಷ್ಟೇ. ದೊಡ್ಡವನು ಏನು ಹಿಡ್ಕೊಂಡನೋ ಚಿಕ್ಕವನಿಗೆ ಅದು ಬೇಕು, ಅವನೇನು ಮಾಡ್ತಾನೆ ಅದನ್ನು ಇವನು ಮಾಡಬೇಕು. ಅವನನ್ನೇ ಫಾಲೋ ಮಾಡ್ತಾನೆ. ಆದರೆ ಚಿಕ್ಕವನಿಗೆ ಹೇಳಿದ್ರು ತಿಳ್ಕೊಳ್ಳಲ್ಲ, ಅವನಿಗೆ ಗೊತ್ತಾಗಲ್ಲ. ಇವನಿಗೆ ಹೇಳಿದ್ರೆ ತಿಳ್ಕೊತಾನೆ, ಆದರೆ ಇವನಿಗೆ ಕೋಪ, ಯಾವಾಗಲೂ ಅವನ ಪರವಾಗಿ ಮಾತಾಡ್ತೀರಾ ಅಂತ. ಅದರ್ವೈಸ್ ನಾನಿಲ್ಲಿ ಒಂದು ಹೈದರಾಬಾದಿ ಎಗ್ ಕರಿನ ಟ್ರೈ ಮಾಡಿದೆ. ಸೊ ಚೆನ್ನಾಗಿ ಬಂದಿತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಮೊದಲಿಗೆ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ ಹಾಗೂ ಒಂದು ಅರ್ಧ ಈರುಳ್ಳಿ. ನಾನಿಲ್ಲಿ ದಪ್ಪ ಸೈಜ್ ಈರುಳ್ಳಿ ಇತ್ತು, ಹಾಗಾಗಿ ಒಂದು ಅರ್ಧ ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸ್ಕಿಪ್ ಆಗಿದೆ. ಹಾಗೆ ಒಂದು 7-8 ಗೋಡಂಬಿಗಳನ್ನ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಪಲಾವ್ ಎಲೆನ ಹಾಕ್ಕೊಂಡು, ನಾನಿಲ್ಲಿ ಟೊಮೊಟೊನ ಗ್ರೈಂಡ್ ಮಾಡೋಕೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಹುಳಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಟೊಮೊಟೊನ ಕೂಡ ಎಣ್ಣೆಲೇ ಹಾಕ್ಕೊಂಡು, ಸ್ವಲ್ಪ ಅದಕ್ಕೆ ಮನೇಲೇ ಮಾಡಿದಂಥ ಮಟನ್ ಸಾರು ಪುಡಿನ ಹಾಕ್ಕೊಂಡು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲೆನ ಇಲ್ಲಿ ಹಾಕ್ಕೊಂಡು, ನಮಗೆ ಸ್ವಲ್ಪ ಗ್ರೇವಿ ಥರ ತಿಕ್ ಕನ್ಸಿಸ್ಟೆನ್ಸಿ ಬೇಕಿರೋದ್ರಿಂದ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಹಾಗೆ ಮೊಟ್ಟೆನೂ ಕೂಡ ನಾವಿಲ್ಲಿ ಯಾವ ಶೇಪು ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡು, ಅದು ಸುತ್ತ ಎಣ್ಣೆ ಎಲ್ಲ ಬಿಟ್ಟು ಅದು ಚೆನ್ನಾಗಿ ಬೆಂದ ಮೇಲೆ ಮೊಟ್ಟೆನ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಮಸಾಲೆನಲ್ಲೇ ಬಿಡಿ. ಹಾಗೆ ಸ್ವಲ್ಪ ಹಸಿ ಈರುಳ್ಳಿನ ಮೇಲ್ಗಡೆ ಸ್ವಲ್ಪ ಊಟ ಮಾಡುವಾಗಾದ್ರು ಬಡಿಸ್ಕೋಬೇಕಾದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಗ್ರೇವಿ ಆದಮೇಲೆ ಲಾಸ್ಟಲ್ಲಾದರೂ ಹಾಕಿ. ಅದು ಬಾಯಿಗೆ ಸ್ವಲ್ಪ ಕ್ರಂಚಿನೆಸ್ಸು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟೇ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.